ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ನಿಮಗೆ ಆಶಾಪುರ ಮಾತಾ ದೇವಸ್ಥಾನದ್ದು ದರ್ಶನ ಮಾಡಿಸ್ತಾ ಇದ್ವಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಎಂಟರ್ ಆಗ್ತಿದ್ದಂಗೆ ಕಳಿಸೋ ಥರ ಕಾಣಿಸುತ್ತೆ, ಅದು ವಾಟರ್ ಟ್ಯಾಂಕ್. ನೋಡಿ ಇಲ್ಲಿ ಗೋಪುರ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ಗೋಲ್ಡನ್ ಕಲರಲ್ಲಿ. ಇದನ್ನ ಗೋಲ್ಡನ್ ಟೆಂಪಲ್ ಅಂತಲೂ ಕರೀತಾರೆ. ಬನ್ನಿ ಹತ್ರ ಹೋಗಿ ನೋಡೋಣ ಹೇಗಿದೆ ಅಂತ. ಈ ದೇವಸ್ಥಾನದಲ್ಲಿ ಏನು ವಿಶೇಷತೆ ಅಂತ ಅಂದರೆ, ಇದರಲ್ಲಿ ಒಂದು ವಿಶ್ ಬಾಕ್ಸ್ ಅಂತ ಇದೆ. ಅದರಲ್ಲಿ ನಿಮ್ದು ಏನೇ ಆಸೆ ಇದ್ರೂ ಅದನ್ನು ಬರೆದು ಅದರಲ್ಲಿ ಹಾಕಿದ್ರೆ ನಿಮಗೆ ಆ ವಿಶ್ ನಿಜವಾಗ್ಲೂ ಪೂರೈಸುತ್ತಂತೆ ಈ ದೇವರು. ಅದಕ್ಕೆ ಇದನ್ನು ಆಶಾಪುರ ದೇವಸ್ಥಾನ ಅಂತ ಕರೀತಾರೆ. ನೀವು ಈ ದೇವಸ್ಥಾನಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಹೋಗಬೇಕಾದ್ರೆ ಹಣ್ಣು ಜೊತೆಗೆ ಕೊಬ್ಬರಿ ತೊಗೊಂಡೋಗಿ, ಕಾಯಿ ತೊಗೊಂಡೋಗ್ಬೇಡಿ. ಯಾಕೆ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಬನ್ನಿ, ಆಚೆನೇ ಎಷ್ಟು ಚೆನ್ನಾಗಿದೆ, ಒಳಗಡೆ ಹೆಂಗಿದೆ ನೋಡೋಣ ಹೇಗಿದೆ ಅಂತ. ಫಸ್ಟ್ ಇಲ್ಲಿ ಎಂಟರ್ ಆಗ್ತಿದ್ದಂಗೆ ನನಗೆ ವಿಶ್ ಬಾಕ್ಸ್ ಇತ್ತು. ಅದರಲ್ಲಿ ನಾನು ಏನು ಆಸೆಗಳಿತ್ತು ಅದನ್ನೆಲ್ಲ ಬರೆದ್ಬಿಟ್ಟು ಆ ಡಬ್ಬಕ್ಕೆ ಹಾಕಿದೆ. ಅದಾದಮೇಲೆ ಗಣಪತಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಗಣೇಶ ಅಂತ ಅಂದ್ಬಿಟ್ಟು. ಆಮೇಲೆ ಮೇಲೆ ಶ್ಲೋಕನೂ ಬರೆದಿದ್ದಾರೆ, ನೀವು ಬೇಕಿದ್ರೆ ಓದ್ಕೋಬೋದು ಅದನ್ನು. ನೋಡಿ ಇವಾಗ ನೆಕ್ಸ್ಟ್ ಆಶಾಪುರ ಇದೇನಾ ಆಶಾಪುರ ಮಾತಾ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸುಂದರವಾಗಿದೆ. ಎಷ್ಟೊತ್ತು ನೋಡೋದನ್ನು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವರಂತೂ ತುಂಬ ಚೆನ್ನಾಗಿತ್ತು. ಇದ್ರ ಒಳಗಡೆ ಪೇಂಟಿಂಗು ಮತ್ತು ಆರ್ಕಿಟೆಕ್ಚರ್ ಎಷ್ಟು ತುಂಬ ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇರೋಣ, ನೋಡ್ತಾ ಇರೋಣ ಅಂತ ಅನಿಸುತ್ತೆ. ಇದು ಇವಾಗ ಈ ಥರ ಇದೆ, ಮತ್ತು ಲೈಟ್ ಆನ್ ಮಾಡ್ತಾರೆ. ಅದಾದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅದು ಇನ್ನೊಂದು ಥರ ಬೇರೆ ಥರನೇ ಸೌಂದರ್ಯ ಕೊಡುತ್ತೆ. ಇದ್ರ ಜೊತೆಗೆ ನಿಮಗೆ ಕಾಲಭೈರವೇಶ್ವರಂದನೂ ದರ್ಶನ ಮಾಡ್ಕೋಬೋದು. ಇಲ್ಲಿ ಅದರದ್ದು ವಿಗ್ರಹ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಕಾಲಭೈರವ ತುಂಬ ಚೆನ್ನಾಗಿದೆ. ನೋಡಿ ಲೈಟ್ ಆನ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಹೇಳೋದಕ್ಕೆ ವರ್ಡ್ಸ್ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ. ಮಂಡೇ ಟು ಸ್ಯಾಟರ್ಡೇ 7 AM ಇಂದ 2 PM ವರೆಗೂ ಇರುತ್ತೆ, ಮತ್ತು 4 PM ಇಂದ 8 PM ವರೆಗೂ ಓಪನ್ ಇರುತ್ತೆ. ಸಂಡೇ ನಿಮಗೆ 7 AM ಇಂದ 8 PM ವರೆಗೂ ಫುಲ್ ಡೇ ಓಪನ್ ಇರುತ್ತೆ. ನಾನು ನಿಮಗೆ ಕೊಬ್ಬರಿ ತೊಗೊಂಡೋಗಿ ಅಂತ ಹೇಳಿದ್ನಲ್ಲ, ಏನಕ್ಕಂದರೆ ಕೊಬ್ಬರಿ ಪೂಜೆ ಮಾಡಿಬಿಟ್ಟು ಹಾಫ್ ಇಟ್ಕೊಂಡು ಹಾಫ್ ಕೊಡ್ತಾರೆ. ಅದರಲ್ಲಿ ಸ್ವಲ್ಪ ಇದು ನೋಡಿ ಅಗ್ನಿ ಉರಿತಾ ಇದೆ ನೋಡಿ, ಇದಕ್ಕೆ ಹಾಕಬೇಕು. ಅರ್ಧ ಹಾಕ್ಬಿಟ್ಟು ಅರ್ಧ ಮನೆಗೆ ತೊಗೊಂಡು ಹೋಗಬೇಕು. ಇದ್ರ ಜೊತೆಗೆ ನೀವೇನಾದರೂ ಮಕ್ಕಳುಗಳನ್ನ ಕರ್ಕೊಂಬಂದರೆ ಅವ್ರು ಆಟ ಆಡೋದಕ್ಕೂ ಪ್ಲೇ ಏರಿಯಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಕ್ಕಳುಗಳೆಲ್ಲ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಈ ದೇವಸ್ಥಾನ ಬಂದು ಬನ್ನರ್ಘಟ್ಟ ಸರ್ಕಲಿಂದ 3 ಕಿಲೋಮೀಟರ್ ಆಗುತ್ತೆ. ನೀವು ಆರಾಮಾಗಿ ಓನ್ ವೆಹಿಕಲಲ್ಲಿ ಇಲ್ಲಾಂದರೆ ಬಸ್ಸಲ್ಲಿ ಬೇಕಿದ್ರೆ ಹೋಗ್ಬೋದು. ಬಸ್ಸಸ್ ಕಮ್ಮಿ ಇದೆ, ಬಟ್ ಆಟೋಲ್ಲಿ ಹೋಗ್ಬೋದು. ನಿಮ್ಮ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.